ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮನೆ ಒಳಗೆ ಹೋಗೋಕ್ಕೆ ಮುಂಚೆ ಕಾಲು ತೊಳೆದೇ ಯಾಕೆ ಹೋಗಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಸಂಪ್ರದಾಯದ ಹಿಂದಿದೆ ದೊಡ್ಡ ಕಾರಣ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹೊರಗಿನಿಂದ ಮನೆಗೆ ಬಂದ ತಕ್ಷಣ ಕಾಲು ತೊಳೆದೇ ಮನೆಯೊಳಗೆ ಪ್ರವೇಶಿಸುವ ಪದ್ಧತಿ ಬಹಳ ಹಿಂದಿನಿಂದಲೂ ಇದೆ. ಆದರೆ ಇಂದಿನ ದಿನಗಳಲ್ಲಿ ಹಲವರು ಈ ಪದ್ಧತಿಯನ್ನು ಮರೆತಿದ್ದಾರೆ. ಹಾಗಾಗಿ ಮನೆಗೆ ಬರುವ ಮುನ್ನ ಕಾಲು ತೊಳೆದೇ ಯಾಕೆ ಬರಬೇಕು, ಇದರ ಹಿಂದಿರುವ ಕಾರಣವೇನು, ಬನ್ನಿ ತಿಳ್ಕೊಳ್ಳೋಣ. ಮೊದಲನೇದಾಗಿ, ನಾವು ಹೊರಗೆ ಹೋಗುವಾಗ ಧೂಳು, ಮಣ್ಣು, ಕೀಟಾಣುಗಳು ಮತ್ತು ನಕಾರಾತ್ಮಕ ಅಂಶಗಳು ನಮ್ಮ ಕಾಲುಗಳಿಗೆ ಅಂಟಿಕೊಳ್ಳುತ್ತವೆ. ಅವುಗಳನ್ನು ಮನೆಯೊಳಗೆ ತರದಿರಲು ಕಾಲು ತೊಳೆಯುವುದು ಬಹಳ ಮುಖ್ಯ. ಇದರಿಂದ ಮನೆಯ ಸ್ವಚ್ಛತೆ ಕೂಡ ಕಾಪಾಡಲ್ಪಡುತ್ತದೆ. ಎರಡನೆಯದಾಗಿ, ನಮ್ಮ ಶಾಸ್ತ್ರಗಳ ಪ್ರಕಾರ ಮನೆ ಎಂಬುದು ದೇವಾಲಯದ ಸಮಾನ. ಆದ್ದರಿಂದ ಶುದ್ಧವಾದ ಮನೆಯೊಳಗೆ ಪ್ರವೇಶಿಸಬೇಕು ಎಂದು ಹಿರಿಯರು ಹೇಳ್ತಾರೆ. ಕಾಲು ತೊಳೆದು ಬರುವುದರಿಂದ ದೇಹ ಮತ್ತು ಮನಸ್ಸು ಎರಡೂ ಶುದ್ಧವಾಗುತ್ತದೆ ಎಂದು ನಂಬಲಾಗಿದೆ. ಮೂರನೆಯದಾಗಿ, ಆಯುರ್ವೇದದ ಪ್ರಕಾರ ತಂಪಾದ ನೀರಿನಿಂದ ಕಾಲು ತೊಳೆಯೋದ್ರಿಂದ ದೇಹದ ಆಯಾಸ ಕಡಿಮೆಯಾಗುತ್ತೆ. ದಿನಪೂರ್ತಿ ಕೆಲಸ ಮಾಡಿ ದಣಿದಿದ್ದರೂ ಕಾಲು ತೊಳೆದ ನಂತರ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಮತ್ತು ದೇಹಕ್ಕೆ ಹೊಸ ಚೈತನ್ಯ ದೊರೆಯುತ್ತದೆ. ಇದಲ್ಲದೆ ಸಂಜೆ ಸಮಯದಲ್ಲಿ ಕಾಲು ತೊಳೆದು ಮನೆಯೊಳಗೆ ಬರುವುದು ಲಕ್ಷ್ಮೀದೇವಿಯ ಕೃಪೆಗೆ ಕಾರಣವಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಅದಕ್ಕಾಗಿಯೇ ಹಿರಿಯರು ಹೊರಗಿನಿಂದ ಬಂದ ತಕ್ಷಣ ಕಾಲು ತೊಳೆದು ಬಾ ಎಂದು ಹೇಳ್ತಿದ್ರು. ಹೀಗಾಗಿ ಮನೆಗೆ ಬರುವ ಮುನ್ನ ಕಾಲು ತೊಳೆದು ಬರುವುದು ಕೇವಲ ಒಂದು ಸಂಪ್ರದಾಯ ಅಲ್ಲ, ಅದು ಆರೋಗ್ಯ, ಸ್ವಚ್ಛತೆ ಮತ್ತು ಆಧ್ಯಾತ್ಮಿಕತೆಯನ್ನು ಕಾಪಾಡುವ ಒಳ್ಳೆಯ ಅಭ್ಯಾಸವಾಗಿದೆ. ಈ ಉತ್ತಮ ಅಭ್ಯಾಸವನ್ನು ನೀವು ಕೂಡ ಪಾಲಿಸ್ತೀರಾ? ಕಾಮೆಂಟ್ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟ ಆಯ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.